languages and in multiple voices. So thank you once again. Will do what you can't, is what Lord Krishna himself preached. Up for you, like this. Krishna, and probably another hidden magic of his. Check, 1, 2. Right, ask you all to wave back. Very good evening to everybody. My name is Karun Krishna. Please wave back. Okay, perfect. All the women, put your hands down. Thank you so much. Very cooperative of you guys. Please, I want you to stand one step to the right, and I want you to help me with this very quick trick. ನಮಸ್ಕಾರ, ನಾನು ಡಾಕ್ಟರ್ ಗೈರಿಕ್, ನಾರಾಯಣ ನೇತ್ರದಲ್ಲಿ ಕಾರ್ನಿಯಾ ಅಂಡ್ ರಿಫ್ರಾಕ್ಟಿವ್ ಸರ್ಜನ್. ಇವತ್ತು 39th ನ್ಯಾಷನಲ್ ಐ ಡೊನೇಷನ್ ಫೋರ್ಟ್ ನೈಟ್ ಅಂತ ಹೇಳ್ತೀವಿ. ಕಣ್ದಾನ ಐ ಡೊನೇಷನ್ ಅವೇರ್ನೆಸ್ ಸ್ಪ್ರೆಡ್ ಮಾಡೋದಕ್ಕೆ ನಾವು ಒಂದು ಸ್ಮಾಲ್ ಪ್ರೋಗ್ರಾಮ್ ಇವತ್ತು ಮಾಡಿದ್ದೀವಿ. ಇಟ್ಸ್ ಕಾಲ್ಡ್ ಇಕ್ಷಣ, ಅಂದರೆ ನೇತ್ರ. ಇಟ್ಸ್ ಕಾಲ್ಡ್ ಅ ಮ್ಯೂಸಿಕಲ್ ನೈಟ್ ಫಾರ್ ಸೈಟ್. ಇವತ್ತು ನಾವು ಬ್ಲೈಂಡ್ ಬ್ಯಾಂಡ್ ಸುನದಾ ಮತ್ತು ರಿತ್ವಿಕ್ ರಾಜನ್, ಅ ಫೇಮಸ್ ಬ್ಲೈಂಡ್ ಸಿಂಗರ್, ಅವ್ರಿಗೆ ಕರೆದಿದ್ದೀವಿ. ದೇ ಆರ್ ಆಲ್ಸೋ ಪರ್ಫಾರ್ಮಿಂಗ್. ದ ಮೇನ್ ಏಮ್ ಆಫ್ ದ ಇವೆಂಟ್ ಇಸ್ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಅವೇರ್ನೆಸ್. ಕಣ್ದಾನ ಅಂದರೆ ಬರೀ ಕಣ್ದಾನ ಅಲ್ಲ, ಇಟ್ ಕ್ಯಾನ್ ಚೇಂಜ್ ಲೈವ್ಸ್ ಆಫ್ ಮಿಲಿಯನ್ಸ್ ಆಫ್ ಪೀಪಲ್. ನಮ್ಮ ಕಂಟ್ರಿಯಲ್ಲಿ ಅರೌಂಡ್ 20 lakh ಪೀಪಲ್, 20 ಲಕ್ಷ ಮೇಲೆ ಜನ ಕಪ್ಪುಗುಡೆ ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಕಣ್ಣು ಕಾಣಲ್ಲ. ಸೊ ಆ ಸ್ಪ್ರೆಡ್ ಮಾಡಿದರೆ, ಕೆಲವು ಜನ ಡೊನೇಟ್ ಮಾಡಿದರೆ ಏನಾಗುತ್ತೆ ಅಂದರೆ, ಆ ಸೈಟ್ ರಿಸ್ಟೋರೇಷನ್ ಪ್ರೊಸೀಜರ್ ಅಂದರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅದು ಮಾಡಿದ್ರೆ ಏನಾಗುತ್ತೆ ಅಂದರೆ ದೇರ್ ವಿಷನ್ ಆ್ಯಂಡ್ ದೇರ್ ಲೈಫ್ ಚೇಂಜಸ್. ಸೊ ದಿಸ್ ಇಸ್ ಅ ಸ್ಮಾಲ್ ಅವೇರ್ನೆಸ್ ಇವೆಂಟ್. ನಮ್ಮ ಎಲ್ಲ ಇಡೀ ಟೀಮ್, ನಾರಾಯಣ ನೇತ್ರಾಲಯ, ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್, ನಮ್ಮ ಕಾರ್ನಿಯಾ ಎಲ್ಲ ಇಡೀ ಟೀಮ್ ಕನ್ಸಲ್ಟೆಂಟ್ಸ್ ನಾವು ಇದು ಮಾಡಿದ್ದೀವಿ. ಇದರಲ್ಲಿ ನಾಟ್ ಓನ್ಲಿ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್, ನಮ್ದು ಇದರಲ್ಲಿ ರಾಜ್ಕುಮಾರ್ ಐ ಬ್ಯಾಂಕ್ ಒಂದು ಕಿಯಾಸ್ಕ್ ಮಾಡಿದ್ದೀವಿ. ಅದರಲ್ಲಿ ಹೇಗೆ ಪ್ಲೆಜ್ ಮಾಡಬೇಕು, ಯಾಕೆ ಪ್ಲೆಜ್ ಮಾಡಬೇಕು, ಯಾವ ಥರ ಪ್ಲೆಜ್ ಮಾಡಬೇಕು, ಒಂದು ನಂಬರಲ್ಲಿ ಮಿಸ್ ಕಾಲ್ ಮಾಡಿದ್ರೆ ಸಾಕಾಗುತ್ತೆ. ಒಂದು ಪ್ಲೆಜ್ ಫಾರ್ಮ್ ಇದೆ, ಅದು ಕೊಟ್ಟರೆ ವಿ ಆರ್ ಟ್ರೈಂಗ್ ಟು ಗಿವ್ ಅವೇರ್ನೆಸ್. ನನ್ನ ಹೆಸರು ಸ್ನೇಹ. ಹೆಲೋ ಎವ್ರಿವನ್, ನಮಸ್ಕಾರ. ಸೊ ಇವತ್ತು ತುಂಬ ಒಳ್ಳೆಯ ದಿನ. ಸೊ ನಾರಾಯಣ ನೇತ್ರಾಲಯ ಅವರು ಒಂದು ಆರ್ಗನೈಸೇಷನ್ ಏರ್ಪಾಟ್ ಮಾಡಿದ್ದಾರೆ ಓರಿಯಂಟ್ ಮಾಲಲ್ಲಿ. ಸೊ ಈ ಕ್ಷಣ ಅಂತ ವೆರಿ ನೈಸ್ ಇವೆಂಟ್. ಸೊ ನಾನು ಯಾವಾಗಲೂ ಅನ್ಕೊತಾ ಇದ್ದೆ ನನ್ನ ಕಣ್ಣ ಡೊನೇಟ್ ಮಾಡಬೇಕು ಅಂತ. ಸೊ ಇವತ್ತು ತುಂಬ ಗಳಿಗೆ ಕೂಡಿ ಬಂದಿದೆ. ಸೊ ಇವತ್ತು ನಾನು ಐ ಡೊನೇಟ್ ಮಾಡಿದೆ. ಎಲ್ಲರಿಗೂ ನಾನು ಅದೇ ಕೇಳ್ಕೊಳ್ಳೋದು, ನಿಮ್ಮ ಐಸ್ನ ಡೊನೇಟ್ ಮಾಡಿ. ಸುಮ್ಮನೆ ಬರ್ನ್ ಅಥವಾ ಬರಿ ಆಗೋದ್ರಲ್ಲಿ ಏನು ಯೂಸ್ ಇಲ್ಲ. ಸೊ ಇದರಿಂದ ತುಂಬ ಜನಕ್ಕೆ ಕಣ್ ಕಾಣುತ್ತೆ ಅಂತ ಆದರೆ, ಈ ಜಗತ್ತನ್ನ ನೋಡ್ತಾರೆ ಅಂತ ಆದರೆ, ಸೊ ನೀವು ಎಲ್ಲರೂ ದಯವಿಟ್ಟು ಐ ಡೊನೇಟ್ ಮಾಡಿ. ಇದು ತುಂಬಾ ಸಿಂಪಲ್ಲು, ಒಂದು ಮೆಸೇಜ್ ಅಷ್ಟೇ. ಆ ಮೆಸೇಜ್ ಲಿಂಕ್ ಕ್ಲಿಕ್ ಮಾಡಿ ನೀವು ಅದನ್ನು ಡೊನೇಟ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲ ಫಿಲಪ್ ಮಾಡಿ ಡೊನೇಟ್ ಮಾಡ್ಬೋದು. ಸೊ ನಿಮಗೆ ಆನ್ಲೈನಲ್ಲಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಇಟ್ ಈಸ್ ವೆರಿ ಸಿಂಪಲ್. ಸೊ ನಿಮ್ಮ ಐ ವೇಸ್ಟ್ ಆಗಬಾರ್ದು. ಸೊ ಎಲ್ಲರಿಗೂ ಇದು ಇನ್ಫಾರ್ಮೇಷನ್ ಹೋಗಬೇಕು. ಸೊ ನೀವೆಲ್ಲರಿಗೂ ಎಜುಕೇಟ್ ಮಾಡಿ. ಸೊ ಇವತ್ತು ನಾನು ಮಾಡಿದೆ, ನನಗೂ ತುಂಬ ಖುಷಿ ಆಗ್ತಿದೆ. ಇನ್ನು ಸ್ಪ್ರೆಡ್ ಮಾಡೋಣ ಎಲ್ಲರಿಗೂ. ಸೊ ರಾಜ್ಕುಮಾರ್ ಫ್ಯಾಮಿಲಿ ಅವರು ಎಲ್ಲರೂ ಮಾಡಿದ್ದಾರೆ, ಸೊ ನಾವು ಮಾಡಿದ್ದೀವಿ. ಸೊ ಎಲ್ಲರೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನನಗಿದು ಅವಾಗವಾಗ ಲೈಕ್ ನ್ಯೂಸ್ ಚಾನೆಲ್ಸಲ್ಲಿ ಬರ್ತಾ ಇರುವಾಗ ನಾನು ಅನ್ಕೊತಿದ್ದೆ, ನಾನು ಮಾಡಬೇಕು, ಹೈ ಡೊನೇಟ್ ಮಾಡಬೇಕು, ಮತ್ತು ಆರ್ಗನ್ಸ್ ಕೂಡ ಡೊನೇಟ್ ಮಾಡಬೇಕು ಅಂತ ಅನ್ಕೊಂಡೆ. ಯಾಕೆಂದರೆ ವೇಸ್ಟ್ ಆಗೋದಕ್ಕಿಂತ ಉಪಯೋಗಿಸ್ಕೊಳ್ಳೋದೇ ತುಂಬ ಒಳ್ಳೆ ಕೆಲಸ. ಎಲ್ಲರಿಗೂ ಅದು ಏನು ಗಿಫ್ಟ್ ಥರ ಆಗಿರುತ್ತೆ, ನಮಗೂ ಅದು ಬ್ಲೆಸ್ಸಿಂಗ್ ಸಿಗುತ್ತೆ. ಸೊ ಅದು ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಾನು ಮಾಡಿದೆ. ನಮಸ್ಕಾರ, ನಾನು ಡಾಕ್ಟರ್ ಯತೀಶ್, ನಾರಾಯಣ ನೇತ್ರದಲ್ಲಿ ಒಬ್ಬ ನೇತ್ರ ತಜ್ಞ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ನಿರ್ದೇಶಕ. ಇವತ್ತು ನಾವಿಲ್ಲಿ ಒರಾಯನ್ ಮಾಲ್ ಆಂಫಿ ಥಿಯೇಟರ್ ರಾಜಾನಗರಲ್ಲಿ ಸೇರಿದ್ದೀವಿ. ಯಾಕೆ ಅಂದರೆ ಈ ಸಪ್ತಾಹ, ಈ ಪಾಕ್ಷಿಕ 39ನೇ ರಾಷ್ಟ್ರೀಯ ಅಂಧತ್ವ ನಿವಾರಣೆಗೆ ಪಾಕ್ಷಿಕ ಮಾಸ ಆಚರಿಸ್ತಾ ಇದ್ದೀವಿ. ಅದರಿಂದಾಗಿ ಏನಕ್ಕೆ ನಾವು ಇಲ್ಲೆಲ್ಲ ಸೇರಿದ್ದೀವಿ ಅಂದರೆ, ಜನರಿಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಅಂತ. ಈ ನಮ್ಮ ದೇಶದಲ್ಲಿ ಅಂಧರು ಸುಮಾರು 20 ರಿಂದ 30 ಲಕ್ಷ ಇದ್ದಾರೆ.
ಸೊ ಇದು ಏನಂತೀವಿ ನಾವು ಕಾರ್ನಿಯಾ ಬ್ಲೈಂಡ್ನೆಸ್ ಅಂತ ಏನು ಹೇಳ್ತೀವಿ, ಇದು ಅವಾಯ್ಡ್ ಮಾಡ್ಬೋದು ಅಂದರೆ ಶಸ್ತ್ರಚಿಕಿತ್ಸೆ ಮೂಲಕ. ಸೊ ಇದಕ್ಕಾಗಿ ನಮಗೆ ಈ ಕಪ್ಪುಗುಡ್ಡೆ ಮುಂದೆ ಏನಾದ್ರು ಸಮಸ್ಯೆಯಾಗಿ ಅಂಧರಾಗಿದ್ದರೆ ಇದನ್ನು ಹೋಗಲಾಡಿಸ್ಲಿಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ಬೋದು. ಬಟ್ ಇದಕ್ಕಾಗಿ ನಮಗೆ ನೇತ್ರದಾನ ಆಗಬೇಕು. ನೇತ್ರದಾನ ಆಗ್ತಿರೋದು ಕಡಿಮೆ, ಬಟ್ ಅಂಧರು ಜಾಸ್ತಿ ಆಗ್ತಾ ಇದ್ದಾರೆ. ಇದಕ್ಕಾಗಿ ನಾವು ಸಿಂಪಲ್ಲಾಗಿ ಏನು ಮಾಡ್ಬೋದು ಅಂದರೆ ಎಲ್ಲರೂ ಒಂದು ನೋಂದಣಿ ಥರ ಮಾಡ್ಬೋದು. ಯಾವುದೇ ಒಂದು ನೇತ್ರ ಭಂಡಾರಕ್ಕೆ ಹೋಗಿ ನಮ್ಮ ಹೆಸರನ್ನು ನೋಂದಾಯಿಸಿದರೆ ಅದೊಂದೇ ಮುಖ್ಯವಾಗಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರೋ ನಮ್ಮ ಸಂಬಂಧಿಕರು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ಬೇಕು ನಾವು ನೇತ್ರದಾನ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ ಅಂತ. ಯಾಕಂದರೆ ನಾವು ಯಾವಾಗ ಎಲ್ಲಿ ಎಂದು ಸಾಯ್ತೀವಿ ಅಂತ ಗೊತ್ತಿರೋದಿಲ್ಲ. ಸತ್ತ ನಂತರ ನಮ್ಮ ನೇತ್ರಗಳನ್ನು ದಾನವಾಗಲಿ, ಸುಡೋದು ಬೇಡ ಅಂತ ತಿಳಿಸೋದು ಭಾಳ ಮುಖ್ಯ. ಹೀಗಾಗಿ ಸಾವು ಎಲ್ಲರಿಗೂ ಖಚಿತ, ಎಲ್ಲ ಕಡೆ ಎಲ್ಲಿ ಅದು ಸಂಭವಿಸ್ಬೋದು. ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಎಲ್ಲರೂ ಸಾವಾದಲ್ಲಿ ಅದನ್ನು ನಾವು ಅವರ ಸಂಬಂಧಿಕರಿಗೆ ನೇತ್ರದಾನವನ್ನು ಮಾಡಿ ಅಂತ ಪ್ರೇರೇಪಿಸಬೇಕು, ನಾವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು. ಈ ಥರ ಮಾಡಿದಲ್ಲಿ ಅಂಧತ್ವವನ್ನು ಭಾಳಷ್ಟು ಕಡಿಮೆ ಮಾಡ್ಬೋದು. ಹಾಗಾಗಿ ನಾವು ಎಲ್ಲರಲ್ಲಿ ಕೋರೋದು ಒಂದೇ, ನೇತ್ರವನ್ನು ದಾನ ಮಾಡಿ ದೃಷ್ಟಿಭಾಗ್ಯವನ್ನು ನೀಡಿ. ಧನ್ಯವಾದಗಳು. ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ ಮೇಲೆ ನಂಬರ್ ಆಫ್ ಡೊನೇಟ್ಸ್ ಮೆಂಬರ್ಸ್ ಜಾಸ್ತಿ ಆಗಿದ್ದಾರಾ ನೀವು ಈ ಥರ ಇವೆಂಟ್ಸ್ ಮಾಡಿದ್ರೆ? ಹೌದು, ತುಂಬ ಜಾಸ್ತಿ ಆಗದೆ ಇರ್ಬೋದು. ಬಟ್ ಏನಂದರೆ ಜನರಲ್ಲಿ ಅಟ್ಲೀಸ್ಟ್ ಒಂದು ಮನವರಿಕೆ ಆಗುತ್ತೆ, ಅವರಲ್ಲಿ ಒಂದು ಅರಿವು ಆಗುತ್ತೆ, ಓ ಈ ಥರ ಒಂದು ನೇತ್ರದಾನ ಮಾಡಬಹುದು ಅಂತ. ನೇತ್ರದಾನ ಮಾಡಬೇಕಾದ್ರೆ ಬರೀ ಒಂದು ಸಣ್ಣ ಒಂದು ಕಾರ್ಯಕ್ರಮ ಒಂದೇ ಸಾಲೋದಿಲ್ಲ. ಇದು ಇಡೀ ದೇಶದಲ್ಲಿ ಒಂದು ಕಾರ್ಯಕ್ರಮ ಥರ ಮಾಡ್ತಾಯಿದ್ದೀವಿ. ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೂ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದಲ್ಲದೆ ಎಲ್ಲರೂ ಮುಂದೆ ಬರಬೇಕು. ಈಗ ಹೇಗೆ ಒಂದು ಈಚ್ ಒನ್ ಟೀಚ್ ಒನ್ ಅಂತ ನಾವೇನು ಹೇಳ್ತೀವಿ, ಒಂದು ಎಜುಕೇಷನನ್ನು ಮುಂದುವರಿಸಲಿಕ್ಕೆ, ಇದೇ ಥರ ಈಚ್ ಒನ್ ಕೋಕ್ಸ್ ಒನ್ ಅಂದರೆ ಎಲ್ಲರೂ ಸಾವು ಕಂಡು ಬಂದಲ್ಲಿ ಆ ವ್ಯಕ್ತಿಯ ಕಣ್ಣುಗಳನ್ನು ದಾನ ಮಾಡಲಿ ಅಂತ ನಾವು ಒಂದು ಮನವರಿಕೆ ಮಾಡಿಕೊಳ್ಬೇಕು. ಸೊ ಇದೊಂದು ಸಣ್ಣ ಮಟ್ಟಿನಲ್ಲಿ ಒಂದು ಕಾರ್ಯಕ್ರಮ. ಇದು ಎಲ್ರಿಗೂ ಹರಡಿದ್ರೆ ನಿಮ್ಮಂಥ ಮಾಧ್ಯಮ ವೃಂದದವ್ರ ಮೂಲಕನೂ ತುಂಬ ಜನರಿಗೆ ಹರಡುತ್ತೆ. ಸೊ ಇದು ಮನವರಿಕೆ ಮಾಡೋದರಲ್ಲಿ ನಮ್ಮ ಒಂದು ಅಳಿಲು ಸೇವೆ. ಇದು ಅದೇ ನಿಮ್ಮ ಹತ್ರ ನೋಂದಣಿ ಮಾಡಿದ ಮೇಲೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲರೂ ಪ್ರೊಸೀಜರ್ ಏನಂದರೆ ಯಾವುದೇ ಒಂದು ನೇತ್ರ ಭಂಡಾರದಲ್ಲಿ ಹೋಗಿ ಅವರು ಒಂದು ದಾನಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ರಿಜಿಸ್ಟ್ರೇಷನ್ ಮಾಡಿದ್ರೆ ಅದೊಂದು ನಂಬರ್ ಕೊಡ್ತಾರೆ. ಇದು ಒಂದು ನೋಂದಣಿ ಅಷ್ಟೇ. ಇದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ದಂಗೆ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಹೇಳಬೇಕು, ನಾನು ಒಬ್ಬ ನೇತ್ರದಾನಿ ಆಗಬೇಕು, ಇಚ್ಛೆ ಪಡ್ತೀನಿ. ಈಗ ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದ್ದಾಗಲೇ ನಾನು ನೇತ್ರದಾನ ಮಾಡ್ತೀನಿ ಅಂತ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕಲ್ಲಿ ನೋಂದಣಿ ಮಾಡಿದರು. ಅವರು ಆವಾಗಲೇ ನುಡಿದಿದ್ರು, ನಾನೊಬ್ಬನೇ ಅಲ್ಲ, ನನ್ನ ಕುಟುಂಬದವರೆಲ್ಲರೂ ನೇತ್ರದಾನ ಮಾಡ್ತಾರೆ ಅಂತ. ಹಾಗಾಗಿ ಅವರೊಬ್ಬರೇ ಅಲ್ಲ, ಅವರ ನಿಧನ ನಂತರ ಪಾರ್ವತಮ್ಮ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದರು. ಇತ್ತೀಚೆಗೆ 3 ವರ್ಷ ಮುಂಚೆ ಪುನೀತ್ ಅವರು ದಾನ ಮಾಡಿದರು. ಈ ಥರ ನೇತ್ರದಾನ ನೋಂದಣಿ ಮಾಡಿದ ನಂತರ ಆ ಒಂದು ನಂಬರ್ ಸಿಗುತ್ತೆ, ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಬಟ್ ನಾನು ಹೇಳ್ದಂಗೆ ಎಲ್ಲಿ ಯಾವಾಗ ಸಾವು ಕಂಡು ಬರುತ್ತೆ ಗೊತ್ತಾಗೋದಿಲ್ಲ. ನಮ್ಮ ಸಂಬಂಧಿಕರಿಗೆ ನಮ್ಮ ಇಚ್ಛೆ ತಿಳಿಸಿದರೆ ಅವರು ನಂತರ ನೇತ್ರದಾನ ಮಾಡೋಕ್ಕೆ ಒಂದು ನೇತ್ರ ಭಂಡಾರಕ್ಕೆ ಕಾಲ್ ಮಾಡಿದರೆ ಸಾಕು, ಅವರು ಬಂದು ನೇತ್ರವನ್ನು ಸಂಗ್ರಹಿಸ್ತಾರೆ. ಆಮೇಲೆ ಅದು ನೇತ್ರ ಭಂಡಾರಕ್ಕೆ ಬರುತ್ತೆ. ಅಲ್ಲಿಂದ ನೇತ್ರ ತಜ್ಞರ ಹತ್ರ ಹೋಗುತ್ತೆ. ಕಾರ್ನಿಯಾ ಸ್ಪೆಷಲಿಸ್ಟ್ ಯಾರಿದ್ದಾರೆ, ಈ ಟ್ರಾನ್ಸ್ಪ್ಲಾಂಟ್ ಮಾಡೋ ಸರ್ಜನ್ ಯಾರಿದ್ದಾರೆ, ಅವ್ರ ಹತ್ರ ಹೋಗುತ್ತೆ. ಅವರು ಪೇಷಂಟ್ನ ಕರೆದು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಯಾರ ಕಣ್ಣಾದರೂ ದಾನ ಮಾಡ್ಬೋದು. ಇಂಥವರೇ ಮಾಡಬೇಕು ಅಂಥವ್ರೆ ಮಾಡಬೇಕಂತ ಏನಿಲ್ಲ. ನಮ್ಮಲ್ಲಿ ಮೂಢನಂಬಿಕೆ ಜಾಸ್ತಿ, ಆ ಥರ ಏನಿಲ್ಲ. ಸಕ್ಕರೆ ಕಾಯಿಲೆ ಇರೋರು ದಾನ ಮಾಡ್ಬೋದು, ರೋಗ ಇರೋರು ದಾನ ಮಾಡ್ಬೋದು, ಸಣ್ಣ ಮಕ್ಕಳು ದಾನ ಮಾಡ್ಬೋದು, ವಯಸ್ಕರು ದಾನ ಮಾಡ್ಬೋದು, ವೃದ್ಧಾಪ್ಯದಲ್ಲಿರೋರು ದಾನ ಮಾಡ್ಬೋದು. ನಾವು ಯಾರಿಗೆ ಸೂಕ್ತವಾಗಿ ಬೇಕಾಗ್ತದೆ ಅಂತ ಅಳವಡಿಸ್ಕೊಳ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.